ఇక్కడ మా ఇంటినే కిచెన్ పెట్టారు. ఎవరికి ఏం చేయగలరు అంతే. నమస్కారం చేయి, నమస్కారం చేయి. అదే అంతే అంతే కొంచెం జరగాలి. टाइम कभी
ಸಾಯಿಬಾಬಾ ಮೆನ್ಸ್ ಪಾರ್ಲರ್ ಮತ್ತು ಹೇಡರ್ಸ್ ವತಿಯಿಂದ ಇದು ಕೋಟೆ ಆಂಜಸ್ವಾಮಿ ರಸ್ತೆಯಲ್ಲಿ ಇರುತ್ತದೆ, ಕನ್ನಡ ಗಂಗಾವತಿ ಅಂತ. ಸತತ 27 ವರ್ಷಗಳಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾಯಿದ್ದೀವಿ. ಈ ಕೃಷ್ಣಾಷ್ಟಮಿ ಪ್ರಯುಕ್ತ ಅಂಧ ಮಕ್ಕಳಿಗೆ, ಬುದ್ಧಿಮಾಂದ್ಯ ಮಕ್ಕಳಿಗೆ ಮತ್ತು ಊರಿನ ವೃದ್ಧ ಬಡ ಜನರಿಗೆ ಮತ್ತು ಮಂಗಳಮುಖಿಯವರಿಗೆ ಈ ಸಲ ನಮ್ಮ ನಗರದ ಪೌರ ಕಾರ್ಮಿಕರಿಗೂ ಅವರಿಗೂ ವಸ್ತ್ರದಾನ, ಸಿಹಿ ಊಟ, ಅಂಧ ಮಕ್ಕಳಿಗೆ, ಬುದ್ಧಿಮಾಂದ್ಯ ಮಕ್ಕಳಿಗೆ ಪೆನ್ನು, ಕರ್ಚೀಪು, ಬಿಸ್ಕೆಟು, ಚಾಕ್ಲೇಟು, ಊಟದ ವ್ಯವಸ್ಥೆ ಮತ್ತು ಉಚಿತ ಚೌರ ಸೇವೆ ಇರುತ್ತೆ. ನಗರದ ಎಲ್ಲರಿಗೆ ಉಚಿತ ಕಟಿಂಗ್ ಶೇವಿಂಗು ಮಾಡ್ತೀವಿ. ಈ ಕಾರ್ಯಕ್ರಮ ನನಗೆ 27 ವರ್ಷಗಳಾಯಿತು. ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂದರೆ ನನ್ನ ಗ್ರಾಹಕ ದೇವರ ಆಶೀರ್ವಾದ, ಈ ಎಲ್ಲ ಸ್ನೇಹಿತರ ಆಶೀರ್ವಾದ. ಈ ಕಾರ್ಯಕ್ರಮ ಇನ್ನೂ ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡಬೇಕಂತ ಆಸೆ ಇದೆ. ಆ ದೇವರು ನನಗೆ ಆಶೀರ್ವಾದ ನೀಡಿ ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡುವಂಥ ಎಲ್ಲ ನನ್ನ ಗ್ರಾಹಕ ದೇವರಿಗೆ, ಸ್ನೇಹಿತರಿಗೆ ಆಯುಷು, ಆರೋಗ್ಯ, ಮನಃಶಾಂತಿ ನೀಡಿ ಒಳ್ಳೆಯ ಮಳೆ ಬೆಳೆ ಆಗಲಿ, ಗಂಗಾವತಿ ಚೆನ್ನಾಗಲಿ ಅಂತೇಳಿ ನಾನು ಬಿಡ್ತೇನೆ. ನಮಸ್ಕಾರಗಳು. ಗಂಗಾವತಿ ನಗರದ ಶಿರಡಿ ಸಾಯಿಬಾಬಾ ಹೇರ್ಡ್ರೆಸರ್ಸ್ ಮಾಲೀಕರಾದ ಸಂತೋಷ್ ಅವರು ನಮ್ಮ ಕೃಷ್ಣಾಷ್ಟಮಿ ಒಂದು ಪ್ರಯುಕ್ತದಿಂದ ಪ್ರತಿ ವರ್ಷದಂತೆ ಈ ವರ್ಷ ಸಹ ಅಂಧ ಮಕ್ಕಳಿಗೆ, ಬುದ್ಧಿವಂತ ಮಕ್ಕಳಿಗೆ, ಪೌರ ಕಾರ್ಮಿಕರಿಗೆ ಮತ್ತು ಎಲ್ಲ ಯಜಮಾನರಿಗೆ, ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಅವರಿಗೆ ಬಟ್ಟೆಗಳು ವಿತರಣೆ, ಊಟದ ವ್ಯವಸ್ಥೆ ಮತ್ತು ಪ್ರತಿಯೊಬ್ಬರಿಗೆ ಬಟ್ಟೆಗಳು ಮತ್ತು ಬಿಸ್ಕೆಟು ಪ್ರತಿಯೊಬ್ಬರಿಗೆ ಕೊಟ್ಟು ಇವರಿಗೆಲ್ಲ ಸಹಾಯ ಮಾಡಿ ಉಚಿತ ಶೌರ ಸಹ ಎಲ್ಲರಿಗೆ ಮತ್ತು ಮಾಡಿಕೊಂಡು ಬಂದಿರ್ತಾರೆ 20 ವರ್ಷದಿಂದ. ಅವರಿಗೆ ದೇವರು ಆರೋಗ್ಯ ಆಶೀರ್ವಾದ ಕೊಟ್ಟು ಇನ್ನೂ ಹೆಚ್ಚಿನ ಸ್ಥಾನ ಸಿಗಬೇಕು, ಇನ್ನು ಹೆಚ್ಚಿನ ಅವರಿಗೆ ಎಲ್ಲ ಅವ್ರ ಕುಟುಂಬಸ್ಥರಿಗೆ ಒಳ್ಳೆಯ ಆಶೀರ್ವಾದ ಮಾಡಿ ಆ ದೇವರು ಆ ಕೃಷ್ಣ ಒಳ್ಳೆಯ ಆಶೀರ್ವಾದ ಮಾಡಿ ಅವರಿಗೆ ಒಂದು ಒಳ್ಳೆಯದಾಗಲಿ ಅಂತೇಳಿ. ಈ ಸಂತೋಷ್ ಅವರು ಕಳೆದ 25 ವರ್ಷದಿಂದ ಸತತವಾಗಿ ಸೇವೆ ಮಾಡ್ತಾ ಬರ್ತಿದ್ದಾರೆ. ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅವರಿಗೆ, ಇನ್ನೂ ಹೆಚ್ಚಿನ ಮಟ್ಟ ಮಾಡಲಿ ಅಂತೇಳಿ ಆ ಭಗವಂತನ ಹತ್ರ ಆಶೀರ್ವಾದ ಬೆಳೆಸ್ತಾ ಇದ್ದೀನಿ. ಅವರಿಗೆ ಚೆನ್ನಾಗಿರಲಿ, ಮಳೆ ಬೆಳೆ ಚೆನ್ನಾಗಿರಲಿ, ಅವರ ಅಲ್ಲಿ ಶಾಪ್ ನಡೀಲಿ, ಅವ್ರ ಹೆಣ್ಮಕ್ಳು ಮತ್ತು ಅವರೆಲ್ಲರೂ ಸತತವಾಗಿ ಮನೆಯವರು ಕಷ್ಟಪಡ್ತಾ ಇದ್ದಾರೆ. ಇನ್ನು ಈ ವರ್ಷ ಪೌರ ಕಾರ್ಮಿಕರಿಗೆ ಬಟ್ಟೆ ಅನಿಸ್ತಾನೆ ಅಂತೇಳಿ ಅದೊಂದು ಹೆಚ್ಚಿನ ಹಮ್ಮಿಕೊಂಡಿದ್ದಾನೆ. ಇದೇ ಥರ ಇನ್ನೂ ವರ್ಷ ಬೆಳೀತಾ ಹೋಗಲಿ ಅಂತೇಳಿ ಕೃಷ್ಣ ಪರಮಾತ್ಮ ಆಯುಷ್ಯ, ಆರೋಗ್ಯ, 700 ಮಂದಿ ಸನಕ ಊಟ ಮತ್ತು 180 ಮಂದಿ ಬಟ್ಟೆ, ಆಮೇಲೆ ಅಂಧ ಮಕ್ಕಳಿಗೂ ಬಿಸ್ಕೆಟು, ಕಾಫಿ, ಪೆನ್ನು ಕೊಡ್ತಾ ಬರ್ತಾ ಇದ್ದಾರೆ. ಸ್ವಲ್ಪ ದುಡುಕಿ ಒಳಗೆ ಇದು ಮಾಡ್ತಿದ್ದಾರೆ. ಯಾರು ಸಹಕಾರ ಅಂದರೆ ಆ ಗ್ರಾಹಕರೇ ಸಹಕಾರ, ಮತ್ತು ಏನು ಪಂಡುಗಿಂಡು ಏನಿಲ್ಲ, ಅವ್ರ ದುಡಿಮೆನೇ ಅವರಿಗೆ ಭಗವಂತ ಕೊಟ್ಟ ಶಕ್ತಿ. ಅವ್ರಿಗೆ ಇನ್ನೂ ಹೆಚ್ಚಿನ ಬಟ್ಟೆ ಕೊಡಲಿ ಅಂತೇಳಿ ನಾನು ಶಿರಡಿ ಸಾಯಿ ಏರ್ ಕಟಿಂಗ್ಸ್ ಸಲೂನ್ಸ್ ಇವರಿಂದ, ಸಂತೋಷ್ ಕುಮಾರ್ ಇವರಿಂದ ಸತತ 27 ವರ್ಷದಿಂದ ಕೃಷ್ಣಾಷ್ಟಮಿ ಪ್ರಯುಕ್ತ ಬಡವರಿಗೆ, ಮಕ್ಕಳಿಗೆ, ಅಂಧ ಮಕ್ಕಳಿಗೆ, ಮಂಗಳಮುಖಿಯರಿಗೆ, ಪೌರ ಕಾರ್ಮಿಕರಿಗೆ ಉಚಿತ ಬಟ್ಟೆ, ಚೌರ, ಹಣ್ಣು, ಊಟ ನೀಡುತ್ತಿದ್ದಾರೆ. ಪ್ರತಿ ವರ್ಷವೂ ಅಂಗವಿಕಲ ಮಕ್ಕಳಿಗೆ, ಆ ಮಕ್ಕಳಿಗೆ ಚೌರವನ್ನು ಕಾರ್ಯಕ್ರಮವನ್ನು ಹಾಕಿಕೊಂಡು ಕೃಷ್ಣಾಷ್ಟಮಿಯ ಒಂದು ಹಬ್ಬದ ನಿಮಿತ್ತವಾಗಿ ಅಂಗವಿಕಲ ಮಕ್ಕಳಿಗೆ ಚೌರ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರವಾಗಿ ಒಂದು ಸಮಾಜದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಸುಮಾರು ನಮ್ಮ ಸಂಸ್ಥೆಯ ARD ಸಂಸ್ಥೆಯಿಂದ ಸುಮಾರು 20 ವರ್ಷಗಳ ನಿರಂತರವಾಗಿ ಸತತವಾಗಿ ನಮ್ಮ ಮಕ್ಕಳಿಗೆ ಚೌರ ಮಾಡುವ ಒಂದು ಮುಖಾಂತರವಾಗಿ ಈ ಸಮಾಜವನ್ನು, ಈ ಸಮಾಜ ಸೇವೆ ಅಂದ್ರೇನು, ಈ ಸಮಾಜದ ಸೇವೆಯಲ್ಲಿ ವ್ಯಕ್ತಿ ಯಾವ ಥರ ಪಾಲ್ಗೊಳ್ಬೇಕು ಅನ್ನೋ ಒಂದು ಮಾದರಿಯಾಗಿ ಅವರು ಈ ಸಮಾಜಕ್ಕೆ ಒಂದು ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ತಾನು ದುಡಿದು ಇದ್ರ ಸಲುವಾಗಿ ಒಂದು ಭಾಗ ತೆಗೆದಿಟ್ಟು ಆಮೇಲೆ ಇಲ್ಲಿ ಬಂದವ್ರ ಕಸ್ಟಮರ್ಗಳು ಏನು ಕೊಡ್ತಾರೆ, ಯಾರು ತಕ್ಕು ಏನು ಒತ್ತಾಯ ಮಾಡಲಾರ್ದಂಗೆ ಇದನ್ನು ಸತತ 27 ವರ್ಷದ ಮಾಡ್ಕೊಂತ ಬಂದ ಆ ಕೃಷ್ಣ ಭಗವಾನ್ ದೇವರು ಇವರಿಗೆ ಆಯುರ್ವೇದ ಗ್ಯಾಸ ಕೊಟ್ಟು ಇವ್ರ ಕುಟುಂಬಕ್ಕೆ ಎಲ್ಲ ರೀತಿ ಒಳ್ಳೆಯ ಮಾಡಲಿ ಅಂತಂದೇಳಿ ನಾವು ಬೇಕಂತೀವಿ.